ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಯಾರ್ಯಾರು ಮೊದಲನೇ ಸರ್ತಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನೋಡ್ತಾ ಇರೋರೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಮೊದಲು ತುಂಬ ದಿನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಭಾಳ ದಿನ ಇತ್ತು ವಿಡಿಯೋ ಮಾಡಿದ್ಲ. ಈಗಿನ ಕೆಲಸಗಳು ಭಾಳ ಇರೋದ್ರಿಂದ ವಿಡಿಯೋ ಹಾಕೋಕ್ಕೆ ಆಗ್ತಿಲ್ಲ, ದಯವಿಟ್ಟು ಏನು ತಿಳ್ಕೊಬೇಡಿ. ಇವತ್ತು ವಿಡಿಯೋ ಏನು ಹಾಕ್ತಾಯಿದ್ದೀನಪ್ಪ ಅಂತಂದ್ರೆ, ಚೂಡಿದಾರದ್ದು ಪ್ಯಾಂಟನ್ನು ಕಟ್ ಮಾಡ್ತಾಯಿದ್ದೀನಿ. ಚೂಡಿದಾರ ವಿತ್ ಪ್ಯಾಂಟ್ ಎರಡನ್ನೂ ನಾನು ಕಟ್ ಮಾಡ್ತಾಯಿದ್ದೀನಿ. ಆದರೆ ಈ ಸದ್ಯಕ್ಕೆ ಪ್ಯಾಂಟ್ ಮಾತ್ರ ನಾನು ಕಟ್ ಮಾಡೋದನ್ನು ತೋರಿಸ್ತೀನಿ. ಹೇಗೆ ಬಂದಿದೆ ಬಟ್ಟೆ ಅಂತಂದರೆ, ಒಬ್ಬರು ಕೊಟ್ಟಾರ ಹೊಲಿಯೋಕೆ, ನಮ್ಮದೇನಲ್ಲ, ಒಬ್ಬರು ಕೊಟ್ಟಾರ, ಅವ್ರದ್ದೇ. ಈಗ ಅವರು ಅಳತೆಗೆ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಡ್ಬೇಕು. 3 ಟಾಪ್ ಬಂದವು ಹೊಲಿಯೋಕೆ, 1 ಪ್ಯಾಂಟ್ ಬಂದಿದೆ ನನಗೆ. ನೋಡಿ ಅವ್ರು ತೋರಿಸ್ತೀನಿ ಈಗ ಬಟ್ಟೆ ನೋಡಿ. ಇದು ಚೂಡಿದಾರ ಟಾಪಿಂದು ಬಟ್ಟೆ. ಡಿಸೈನು ಅವರೇ ಕೊಟ್ಟುಬಿಟ್ಟಾರ, ನಾವೇನು ನೆಕ್ ಡಿಸೈನ್ ಇಡುವಂಗಿಲ್ಲ. ಇದು ಆಲ್ರೆಡಿ ಸ್ವಲ್ಪ ಈ ಥರ ನೆಕ್ಕಿಗೆಲ್ಲ ಡಿಸೈನ್ ಬಂದುಬಿಟ್ಟೈತಿ. ಇದಕ್ಕೆ ಇಲ್ಲೇನು ಥ್ರೆಡ್ ಸ್ವಲ್ಪ ಗ್ರೀನ್ ಕಲರ್ ಐತಿ, ಅದಕ್ಕೋಸ್ಕರ ಗ್ರೀನ್ ಕಲರ್ ಪ್ಯಾಂಟನ್ನು ಕೊಟ್ಟಾರ. ಇದೇ ಬಟ್ಟೆಲೇ ಈಗ ಪ್ಯಾಂಟನ್ನು ಕಟ್ ಮಾಡಬೇಕು. ಇದೇ ಕಲರ್ ಈಗ ನಾವು ಪ್ಯಾಂಟನ್ನು ಕಟ್ ಮಾಡಬೇಕು. ಇನ್ನು ಮಾರ್ಕ್ ಏನೂ ಹಾಕ್ಕೊಂಡಿಲ್ಲ. ನಾನು ಯಾವ ರೀತಿಯಾಗಿ ಪ್ಯಾಂಟನ್ನು ನಾನು ಕಟ್ ಮಾಡ್ಕೊಳ್ತೀನಿ, ಯಾವ ರೀತಿಯಾಗಿ ಅಳತೆ ಹಿಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋನ ನೋಡಿ. ಈಗ ಈ ಪೀಸನ್ನು 4 ಪೀಸಾಗಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಡ್ಜಿಲಿಂದ ಹಿಡಿದು ಇಲ್ಲಿವರೆಗೂ, ಇಲ್ಲೇನು ಜಾಯಿಂಟ್ ಬಂದೈತಿ ಇಲ್ಲಿ ತನಕ ಎಷ್ಟು ಉದ್ದ ಇದೆಯೋ ಅದು ಏನು ಮಾರ್ಜಿನ್ ಐತೆ ಈ ತುದಿಲಿಂದ ಹಿಡಿದು ಇಲ್ಲಿ ತನಕ ನೋಡ್ಕೋಬೇಕು. ನಂದು ಇಲ್ಲಿಗಾಗ್ಯದ. ಇಲ್ಲಿಗಾದರೆ ನಾನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ಅದು ಸ್ಟಿಚ್ ಮಾಡೋಕೆ ಬೇಕಾಗುತ್ತೆ. ಒಂದು ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡು ನಾನು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿರುತ್ತಲ್ಲ ಈ ಪ್ಯಾಂಟು ಮಧ್ಯ ಭಾಗದಲ್ಲಿರುತ್ತಲ್ಲ ಇದು ಸೀಟು, ಈ ಸೀಟಿನ ಅಗಲ ನೋಡ್ಕೋಬೇಕು. ಅಗಲ ನೋಡಿಕೊಂಡ್ರೆ ನನಗಿಲ್ಲಿ 16.5 ಬರ್ತಾಯಿದೆ. 16.5 ಅಂದರೆ ನಾನಿಲ್ಲಿ ಮತ್ತೆ ಒಳಗಡೆ ಸ್ಟಿಚ್ ಮಾಡೋಕ್ಕೂ ಬೇಕಲ್ಲ, 17.5 ತೊಗೋಬೇಕು. ನಾನು 17.5 ಯಾಕಂತ ಎಕ್ಸ್ಟ್ರಾ ಬಟ್ಟೆ ಇತ್ತು, ಅದಕ್ಕೋಸ್ಕರ 18 ಇಂಚಿನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಕರೆಕ್ಟಾಗಿ 18 ಇಂಚು ಇದೆ ಬಟ್ಟೆ, ಹಾಗಾಗಿ 18 ಇಂಚನ್ನೇ ನಾನು ತೊಗೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಬೇಡ ಮತ್ತು ಇಲ್ಲಿಂದ ನಾವೇನು ಅಳತೆ ತೊಗೊಂಡಿದ್ವಿ, ಇಲ್ಲಿ ಮೇಲಿಂದಲ್ಲ, ಇಲ್ಲಿ ಮಧ್ಯದಲ್ಲಿ ಸ್ಟಿಚ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ಸೀಟ್ ಎಷ್ಟು ಉದ್ದ ಐತಿ ಕೆಳಗಡೆ ಅಂತ ನೋಡ್ಕೋಬೇಕು. 1/2 ಇಂಚು ಎಕ್ಸ್ಟ್ರಾನೇ ತೊಗೋಬೇಕು ನಾವು, ಅದು ಸ್ಟಿಚ್ಚಿಂಗಲ್ಲಿ ಹೋಗಿರುತ್ತೆ ಒಳಗಡೆ. ಇಲ್ಲಿ ನೋಡಿ, ನಾನು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಹೇಳ್ತಾ ಇದ್ದೀನಿ. 8.5 ಬಂದೈತಿ. ಮತ್ತು ಕೆಳಗಡೆ ಇಲ್ಲಿ ಕೆಳಗಡೆ ಒಂದು ಇಂಚ್ ಆದರೂ ಬೇಕು, ಹಾಗಾಗಿ 9.5 ಇಂಚನ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಸರಿ, ಇಲ್ಲಿ ನೋಡಿ, ಇಲ್ಲಿ 18 ಇಂಚು ಆಗ್ಯದಲ್ಲ, ಇಲ್ಲಿಗೆ ನಂದು 18 ಇಂಚು ಪೂರ್ತಿ ಆಗ್ಯದ. ಇಲ್ಲಿಂದ 9.5 ಇಂಚನ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಇಲ್ಲಿಗೆ 9.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇವ್ರದ್ದು ತುದಿ ಎಷ್ಟಿದೆ ಅಂತ ಇಲ್ಲಿ ನೋಡ್ಕೋಬೇಕು. ಒಳಗಡೆ 2 ಇಂಚು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕು. ನೀವು ಅಳತೆ ಪಟ್ಟಿನಾದರೂ ಒಂದು ಹಿಡ್ಕೊಂಡು ಮಾರ್ಕ್ ಮಾಡಿ, ಅಥವಾ ಪ್ಯಾಂಟನ್ನೇ ಈ ರೀತಿಯಾಗಿ ಇಟ್ಕೊಂಡು ಮಾರ್ಕನ್ನು ಮಾಡ್ಕೋಬೋದು. ಇದೆಷ್ಟಿದೆಯೋ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. 1 ಇಂಚ್ ಆಗಲಿ ಅಥವಾ 2 ಇಂಚ್ ಆಗಲಿ. ಇಲ್ಲಿ ನೋಡಿ, ಇವ್ರದ್ದು 5.5 ಇಂಚ್ ಐತಿ. 5.5 ಇಂಚ್ ಇದ್ದರೆ ನಾನಿಲ್ಲಿ 6.5 ಇಂಚ್ ಅಂದರೆ 1 ಇಂಚು ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ. ನೋಡಿರಿ, 1 ಇಂಚು ಜಾಸ್ತಿ ತೊಗೊಳಕತ್ತೀನಿ. ಇಲ್ಲಿ ತುದಿಗೆ ನಾನು ಅಲ್ಲಿ 1 ಇಂಚ್ ಜಾಸ್ತಿ ಇಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ನೋಡಿ,
ಇದು ಪ್ಯಾಂಟ್ ತುದಿ ಮಾರ್ಕ್ ಮಾಡಿದ್ದೀನಿ. ಮತ್ತಿಲ್ಲಿ ಸೀಟನ್ನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಈ ಮಾರ್ಕಿಗೂ ಈ ಮಾರ್ಕಿಗೂ ಒಂದು ಶೇಪ್ ಕೊಡಬೇಕು. ಪ್ಯಾಂಟಿನ ಶೇಪ್ ಕೊಟ್ಟರೆ ಪ್ಯಾಂಟು ಅಳತೆ ಮುಗೀತು. ಮೇಲಿದು ಪಾರ್ಟ್ ಮತ್ತು ನಾನು ಇಲ್ಲೇನು ಬಟ್ಟೆ ಉಳಿತೈತಿ ಅದೇ ಬಟ್ಟೆಗೆ ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಜಾಯಿಂಟ್ ಮಾಡಬೇಕು. ಈಗ ಒಂದಿಲ್ಲಿ ಲೈನನ್ನು ಕೊಡೋಣ. ಸ್ವಲ್ಪ ಶೇಪಲ್ಲಿ ಲೈನನ್ನು ಕೊಟ್ಕೋತ ಹೋಗಬೇಕು. ಈ ರೀತಿ ಒಂದು ಶೇಪ್ ಕೊಡಬೇಕಿಲ್ಲಿ. ಎಷ್ಟು ಅಗಲ ಬಟ್ಟೆ ಇರುತ್ತೋ ಅಷ್ಟು ನೀಲಿಗೆಯನ್ನು ಇಟ್ಟರೆ ನಾವು ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ನೇದ್ದು ಸುಮ್ಮನೆ ಒಂದು ಮಾರ್ಕ್ ಮಾಡಿಕೊಂಡೆ. ಈಗ ಇಲ್ಲೇನು ಹಾಕಿದ್ದೀನಿ ನೋಡಿ, ಇದು ಪ್ಯಾಂಟಿನ ಕರೆಕ್ಟ್ ಶೇಪು ಮಾರ್ಕ್. ನಾವಿಲ್ಲಿಗೆ ಕಟ್ ಮಾಡ್ಕೋಬೇಕು. ಇದು ಹಿಂಗೋಗಿ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಈ ರೀತಿಯಾಗಿ ಹೋಗ್ಯದ ನೋಡ್ರಿ ಪ್ಯಾಂಟ್. ಇದಿಷ್ಟು ಕಾಣಿಸ್ತಿದೆಯಲ್ಲ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಈಗ ನಮ್ಗೆ ಮೇಲ್ಗಡೆ ಪಟ್ಟಿ ಏನಿರುತ್ತಲ್ಲ ಇದು ಎಷ್ಟು ಅಗಲ ಐತಿ ಅಂತ ನೋಡ್ಕೊಳಕ್ಕೆ ಇದೇನು ಕಸಿ ಕೊಟ್ಟಿರ್ತಾರೆ ಕಟ್ಟಕ್ಕೆ, ಇವೆರಡನ್ನು ಜಾಯಿಂಟ್ ಹಿಂಗೆ ಈ ಥರ ಹಿಡ್ಕೊಂಡು ಈ ರೀತಿ ಉದ್ದ ನೋಡ್ಕೋಬೇಕು. ಇದು ಡಬಲ್ ಐತಿ, ಎಷ್ಟು ಉದ್ದ ಐತಿ ಅಂತೇಳಿ ನೋಡ್ಕೋಬೇಕು. ಚುಚ್ಚುವಕಾರನ್ನು ತೊಗೊಂಬರ್ತೀವಿ ನೋಡಿ. 21 ಇಂಚು ಬರಕತ್ತದ. 21 ಇಂಚು. ಮತ್ತಿಲ್ಲಿ ಸ್ವಲ್ಪ ತುದಿಗೆ ಆ ಕಡೆ ಈ ಕಡೆ ಸ್ವಲ್ಪ ಮಡಿಸುತ್ತಲ್ಲ, ಹಾಗಾಗಿ 21 ಐತಿ. ನಾನಿಲ್ಲಿ 22 ಇಂಚನ್ನ ನಾನು ತೊಗೊಳ್ತಾ ಇದ್ದೀನಿ. ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಬೇಕಾಗುತ್ತೆ. 22 ಇಂಚು ಅಂದರೆ ಡಬಲ್ ಐತಿ. ಡಬಲ್ ತೊಗೋಬೇಕು. 22 ಅಂದರೆ ಡಬಲ್ ಆಗುತ್ತೆ ನಮ್ಮಲ್ಲಿ. ಈಗ ಇವು ಏನು ತುಂಡು ಪೀಸ್ ಉಳ್ದವ ಇದರಲ್ಲೇ ನೋಡೋಣ. ಅಂದರೆ ಇದು ಉದ್ದ ಎಷ್ಟೈತೆ ಅಂತಲೂ ನೋಡ್ಕೋಬೇಕು. ಇಲ್ಲಿಂದ ಮೇಲಿಂದ ಹಿಡಿದು ಇಲ್ಲಿ ಏನು ಸ್ಟಿಚ್ ಬಂದದಲ್ಲ ಈ ಸ್ಟಿಚ್ವರೆಗೂ ನೋಡಿಕೊಂಡ್ರೆ 7.5 ಐತಿ. 7.5 ಅಂದರೆ ಅರ್ಧ ಇಂಚು ಒಳಗಂದರೆ 8 ಇಂಚ್ ಆಯಿತು. ಮತ್ತಿಲ್ಲಿ ನಮಗಿಲ್ಲಿ ಫೋಲ್ಡ್ ಮಾಡೋಕ್ಕೆ ಬೇಕು. ಫೋಲ್ಡ್ ಮಾಡೋಕೆ ಅಂದರೆ 1 ಇಂಚು ಅಂದರೆ 8 1 9 ಪೂರ್ತಿ ನಾವಿಲ್ಲಿ 9 ಇಂಚನ್ನ ತೊಗೊಳ್ತಾ ಇದ್ದೀನಿ. ಈಗ 9 ಇಂಚು ಉದ್ದ 22 ಇಂಚು ಅಗಲ ತೊಗೋಬೇಕು. ಡಬಲ್ ಬಟ್ಟೆಗೆ ತೊಗೋಬೇಕು. ಏನು ಪೀಸ್ ಐತಿ ಇದರಲ್ಲಿ ಎಷ್ಟು ಬರುತ್ತೋ ನೋಡೋಣ. ನೋಡಿ ಈ ರೀತಿ ಉಳಿದಿರೋ ಪೀಸಲ್ಲಿ ನಾನು ಈ ರೀತಿ ನಮ್ಗೆ ಉದ್ದ 9 ಇಂಚು, ಇದು ಅಗಲ ಎಷ್ಟಿದೆ ಅಂದರೆ ಅಗಲ 19 ಇದೆ ನೋಡಿ. 19 ಇಂಚು ಬಂದೈತಿ. ನಮ್ಗೆ ಇನ್ನೂ ಬಟ್ಟೆ ಬೇಕು. ಈಗಿದು ನಮ್ಗೆ ಕರೆಕ್ಟ್ ಅಳತೆಯಲ್ಲಿ ಸಿಕ್ಕೈತಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಉಳಿದಿದ್ದು ಇನ್ನಿಷ್ಟು 2 ಪೀಸ್ ಅದಾವೆ. ಈ 2 ಪೀಸಲ್ಲಿ ತೊಗೊಂಡ್ಬಿಟ್ಟು ಜಾಯಿಂಟನ್ನು ಮಾಡ್ಕೋಬೇಕಾಗುತ್ತೆ. ನಾವೀಗ ಇದನ್ನು ಕಟ್ ಮಾಡೋಣ. ಈಗಿದು ಉಳಿದಿರೋ ಮತ್ತೊಂದು ಪೀಸಿಗೆ ಮೇಲ್ಗಡೆ ಇಟ್ಟು ಈ ಪೀಸನ್ನ ಬುಡಕ್ಕಿಟ್ಟಿದ್ದೀನಿ. ಕಟ್ ಮಾಡಿರೋದು ಸ್ಟ್ರೇಟಾಗಿ ಅಳತೆನಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ಈಗ ನೋಡಿದಾಗ ಇಲ್ಲೊಂಚೂರು ಜಾಯಿಂಟ್ ಬೀಳುತ್ತಿಲ್ಲಿ. ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ. ಇದೇ ಪೀಸನ್ನ ಇಲ್ಲಿ ಬರುತ್ತಾ ಅಂತ ನೋಡಬೇಕು. ಇಲ್ಲಾಂದರೆ ಈ ಥರ ಬೇರೆ ಪೀಸ್ ಇರ್ತಾವಲ್ಲ ಅದನ್ನು ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡ್ರೂ ಮತ್ತು ಇನ್ನೂ ಸ್ವಲ್ಪ ಜಾಯಿಂಟ್ ಬೇಕಾಗುತ್ತೆ. ಯಾಕಂದರೆ ಬಟ್ಟೆ ಪೂರಾ ಕಡಿಮೆ ಇದೆ. ಮತ್ತು ಅವರು ಏನು ಕೇಳಿದ್ದಾರೆ ಅಂದರೆ ಆದಷ್ಟು ನೀಲಿಗೆನ ಜಾಸ್ತಿ ಇಡಿ, ಫ್ರಿಲ್ ಆಗಿರಲಿ ಪ್ಯಾಂಟು ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಮೇಲ್ಗಡೆ ಶಾರ್ಟೇಜ್ ಬಂತು. ನೀಲಿಗೆ ಕಡಿಮೆ ಇಟ್ಟಿದ್ರೆ ಬಟ್ಟೆ ಸರಿ ಹೋಗ್ತಿತ್ತು. ಈಗ ಇದನ್ನು ಈ ಅಳತೆಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ನಮ್ಗೆ ಇಲ್ಲಿ 3 ಪೀಸು ಸಿಕ್ಕವು 19 ಇಂಚು. ಆದರೆ ಇಲ್ಲಿ ಸ್ವಲ್ಪ ಸಾಲಿನ ಬಿದ್ದದ. ಇದು ಎಷ್ಟೈತಪ್ಪ ಅಂದ್ರೆ ಇದು ಕರೆಕ್ಟಾಗಿ ನೋಡಿಕೊಂಡು
10 ಇಂಚು 10 10 20 ಇಂಚ್ ಆಗುತ್ತೆ. ಮತ್ತಿದು 19 ಇಂಚು ಅಂದರೆ ಇಲ್ಲಿನ 1-2 ಇಂಚು ಸಾಲಿನ ಬೀಳುತ್ತೆ. ಹಾಗಾಗಿ ಇಲ್ಲೊಂಚೂರು ಜಾಯಿಂಟ್ ಮಾಡ್ಕೋಬೇಕು. ನೋಡೋಣ ನೋಡಿ, ಇಲ್ಲ ಇದು 2 ಪೀಸ್ ಇದೆ, ಕೆಳಗಡೆ 1 ಪೀಸು ಮೇಲುಗಡೆ 1 ಪೀಸ್ ಇದೆ. ಈಗ ಇದಿಷ್ಟು ಇಲ್ಲಿ ಜಾಯಿಂಟ್ ಅದಾವೆ, ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಇಲ್ಲೇ ಜಾಯಿಂಟ್ ಮಾಡ್ಕೋಬೇಕು. ಈಗ ಇದಿಷ್ಟು ನೋಡಿದಾಗ ನಮ್ಗೆ ಕರೆಕ್ಟ್ 22 ಇಂಚು ಬರಬೇಕು. 22 ಇಂಚು ಇಲ್ಲಿಗೆ ಬರ್ತೈತಿ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. 22 ಇಂಚನ ಸ್ವಲ್ಪ ಜಾಯಿಂಟಿಗೆ ಹೋಗುತ್ತೆ, ಹಾಗಾಗಿ 23 ತೊಗೋಬೇಕು. ಜಾಯಿಂಟ್ ಬರಲಿಲ್ಲ, ಎಲ್ಲಿ ಜಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದಿದ್ದರೆ ಕರೆಕ್ಟ್ 22 ಇಂಚು ತೊಗೊಂಡಿದ್ರೆ ಸರಿ ಹೋಗ್ತಿತ್ತು. ಈಗ ಇಲ್ಲೊಂದು ಸ್ಟಿಚ್ ಬರುತ್ತೆ, ಇಲ್ಲೊಂದು ಸ್ಟಿಚ್ ಬರುತ್ತೆ. 2 ಕಡೆ ಸ್ಟಿಚ್ ಬರೋದ್ರಿಂದ ಅದರಲ್ಲಿ 1 1/4 ಇಂಚು, ಇದರಲ್ಲಿ 1 1/4 ಇಂಚು ಹೋದರೆ ಅರ್ಧ ಇಂಚು ಹಿಂಗೆ ಹೋಗ್ಬಿಡುತ್ತೆ. ಮತ್ತು ಹಿಂದ್ಗಡೆ 1 ಅರ್ಧ ಇಂಚು ಹೋಗುತ್ತೆ, ಮತ್ತು ಈ ಕಡೆ 1 ಅರ್ಧ ಇಂಚು ಹೋಗುತ್ತೆ. ಹೀಗಾಗಿ 1 ಇಂಚು ಎಕ್ಸ್ಟ್ರಾ ತೊಗೊಂಡು ನಾನು ತೊಗೊಂಡು ಈಗ ಇದನ್ನು ಸ್ಟ್ರೇಟಾಗಿ ಕಟ್ ಮಾಡಬೇಕು, ಲೈನ್ ಹಾಕ್ಕೊಂಡ್ಬಿಟ್ಟು. ಈಗ ಇದನ್ನು ಕಟ್ ಮಾಡಿದರೆ ಮೇಲಿದು ಪಟ್ಟಿ ರೆಡಿ ಆಗುತ್ತೆ. ಚೂಡಿದಾರ ಪೀಸ್ ಏನಾರು ಉಳಿದಿತ್ತು ಭಾಳ ಅಂದರೆ ಅದನ್ನು ಕೂಡ ಹಚ್ಬೋದು. ಆದರೆ ಅದು ಮತ್ತು ಡಾರ್ಕ್ ಕಲರ್ ಐತಲ್ಲ, ಒಳಗಡೆ ಸ್ವಲ್ಪ ಚೆನ್ನಾಗಿ ಕಾಣೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಯಿಂಟ್ ಆದರೂ ಪರವಾಗಿಲ್ಲ ಇದನ್ನೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇಷ್ಟು ಪೀಸು ಜಾಯಿಂಟ್ ಮಾಡ್ಕೋಬೇಕು. ಇದು ಮತ್ತು ಪ್ಯಾಂಟಲ್ಲಿ ತುದಿಗೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಇಲ್ಲೇನು ದಪ್ಪ ಇರುತ್ತೆ, ಇದಕ್ಕೆ ನಾನು ಎಕ್ಸ್ಟ್ರಾ ಬಿಟ್ಕೊಂಡಿಲ್ಲ. ಈಗ ಅದ್ರ ಒಳಗಡೆ ನಾನು ಬಟ್ಟೆ ಹಾಕಿಬಿಟ್ಟು ಒಳಗಡೆ ಮಡಚಬೇಕಲ್ಲ, ಅದಕ್ಕೆ ಈಗ ಇದು ಬಟ್ಟೆನ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ದಪ್ಪ ಬೇಕು ನಮ್ಗೆ ಅಂತಂದ್ರೆ ಎಷ್ಟು ಇಂಚು ತೊಗೊಂಡ್ರೆ ದಪ್ಪ ಆಗುತ್ತೆ. 3 ಫೋಲ್ಡ್ ಮಡಚಿದ್ರೆ ಸಾಕು, ಅದ್ರದ್ದು ಒಂದಿರುತ್ತೆ, ಹೀಗಾಗಿ ಸಾಕಾಗುತ್ತೆ. ಇದಿಷ್ಟು ಅಂದರೆ ಎಷ್ಟು ಇಂಚ್ ಆಗುತ್ತೆ, 2 ಇಂಚು ತೊಗೊಂಡ್ಬಿಟ್ರೆ ಸಾಕು, ಒಳಗಡೆ ಸಾಕು ನಮ್ಗೆ ಅಷ್ಟೇ ದಪ್ಪ. 2 ಇಂಚಿಗೆ ನಾನು ಕಟ್ ಮಾಡ್ಕೋತೀನಿ. ನೋಡಿ, ಜಾಸ್ತಿ ಬಟ್ಟೆ ಇತ್ತಂದರೆ ಎಕ್ಸ್ಟ್ರಾನು ತೊಗೋಬೋದು. ಇಷ್ಟೇ. ಈಗಿದು 2.5 ಇಂಚಿಗೆ ಕಟ್ ಮಾಡ್ಕೊತೀನಿ, ಮಾರ್ಕ್ ಮಾಡಿಕೊಂಡು. ನೋಡಿ, ಇದು ಕಾಲಿಗೆ ಕೆಳಗಡೆ ಮಡಚೋಕ ತೊಗೊಂಡಿದ್ದೀನಿ ಇಷ್ಟು. ಈಗ ಇದು ಒಂದು ಕಡೆ ಆಯಿತು. ಇದೇ ಸೈಜಿಂದ ಇನ್ನೊಂದು ಕಡೆ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇದು ಮೇಲ್ಗಡೆ ಪಟ್ಟಿ ಮತ್ತಿದು ಪ್ಯಾಂಟು, ಮತ್ತಿದು ಏನೈತಿ ಇಲ್ಲಿ ಹಚ್ಚೋದಕ್ಕೆ ಪಟ್ಟಿ. ಮತ್ತು ಇಷ್ಟು ಬಟ್ಟೆ ಉಳಿದದ, ಇದರಲ್ಲಿ ನಾವು ಕಸಿನ ಮಾಡಬೇಕು. ಚೂಡಿದಾರಕ್ಕೆ ಕಸಿ ಕಟ್ಕೊಳ್ತಾರಲ್ಲ ಆ ರೀತಿ ಕಸಿನ ಮಾಡಬೇಕು. ನಾನಂತೂ ನನ್ನ ಅಳತೆಯಲ್ಲಿ ನಾನು ಯಾವ ರೀತಿಯಾಗಿ ಕಟ್ ಮಾಡ್ತೀನೋ ಆ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿತ್ತಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಮತ್ತೆ ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಚೂಡಿದಾರ ಕಟ್ಟಿಂಗು, ಟಾಪ್ ಕಟ್ಟಿಂಗು ಮತ್ತು ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ನಾನು ವಿಡಿಯೋನ ಇದೇ ರೀತಿ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೂ ಕೂಡ ನಮಸ್ಕಾರಗಳು.